ಓಂ ಜನ್ಮಾದ್ಯಸ್ಯೇತಃ ಓಂ. ಜನ್ಮಾದ್ಯಸ್ಯೇತಃ ಎಂಬ ಸೂತ್ರವನ್ನ ವ್ಯಾಖ್ಯಾನಿಸುವಂತಹ ಶಬ್ದ ಈ ಅಣುಭಾಷ್ಯದಲ್ಲಿ ಸರ್ವಕರ್ತ ಅಂತ. ಸರ್ವಕರ್ತ ಎಂಬ ಶಬ್ದವನ್ನ ಹೇಗೆ ಸಾಧು ಶಬ್ದ ಅಂತ ನಾವು ತಿಳ್ಕೊಳ್ಬಹುದು ಅನ್ನೋದನ್ನ ಕಳೆದ ದಿವಸದಿಂದ ನೋಡ್ತಾ ಇದ್ದೀವಿ. ಸರ್ವಕರ್ತ, ಸರ್ವಸ್ಯ ಕರ್ತ ಸರ್ವಕರ್ತ. ಹಾಗೇನೆ ವೇದಸ್ಯ ಕರ್ತ ವೇದಕರ್ತ ಅಂತ ಕೂಡ ಒಂದು ತತ್ವ ನಿರ್ಣಯದಲ್ಲಿ ಆಚಾರ್ಯರು ಪ್ರಯೋಗ ಮಾಡಿದಂತ ಮಾತಿದೆ. ಅದರ ಬಗ್ಗೆ ಕೂಡ ಟೀಕಾದಲ್ಲಿ ಮತ್ತೆ ಟಿಪ್ಪಣಿಗಳಲ್ಲಿ ಜಿಜ್ಞಾಸೆ ಇದೆ. ಇಲ್ಲಿ ವೈಯಾಕರಣ ಸಿದ್ಧಾಂತ ಕೌಮುದಿಗೆ ಅನುಸಾರವಾಗಿ ಮೂಲತಃ ಷಷ್ಠಿ ಅಂತ ಒಂದು ಸೂತ್ರ, 702ನೇ ಸೂತ್ರ, ಅದು ವೈಯಾಕರಣ ಸಿದ್ಧಾಂತ ಕೌಮುದಿಯ ಸೂತ್ರ ಕ್ರಮಾಂಕ. ಷಷ್ಠಿ ವಿಭಕ್ತ್ಯಂತವಾದದ್ದು ತನ್ನ ಮುಂದೆ ಬರುವಂತಹ ಮತ್ತೊಂದು ನಾಮಪದದ ಜೊತೆಗೆ, ಸುಬಂತವಾದದ ಜೊತೆಗೆ ಸಮಾಸವನ್ನು ಪಡಿತದೆ ಅಂತ. ರಾಜ್ಞ ಪುರುಷ ರಾಜಪುರುಷ ಅನ್ನುವುದು ಅದಕ್ಕೆ ಉದಾಹರಣೆ. ರಾಜ್ಞ ಅನ್ನೋದು ಷಷ್ಠ್ಯಂತವಾದದ್ದು, ಷಷ್ಠಿ ವಿಭಕ್ತಿ ಅಂತ, ಅದು ಪುರುಷ ಅನ್ನೋದ್ರ ಜೊತೆಗೆ ಸಮಾಸವನ್ನು ಹೊಂದಿದೆ. ಅದರಂತೆ ಇಲ್ಲಿಯೂ ಕೂಡ ವೇದಸ್ಯ ಕರ್ತ ವೇದಕರ್ತ, ಸರ್ವಸ್ಯ ಕರ್ತ ಸರ್ವಕರ್ತ ಅಂತ ಸಮಾಸ ಆಗುವ ಸಾಧ್ಯತೆ ಇದೆ. ಆದರೆ ಈ ಸಮಾಸಕ್ಕೆ ಕರ್ತರಿಚ ಅನ್ನುವ ಸೂತ್ರದಿಂದ, 710ನೇ ಸೂತ್ರ ಅದು ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ, ಆ ಸೂತ್ರದಿಂದ ನಿಷೇಧ ಇದೆ. ಕರ್ತರಿ ಷಷ್ಠ್ಯ ಅಕೇನ ಸಮಾಸ. ಕರ್ತರ್ಥದಲ್ಲಿ ಯಾವ ಷಷ್ಠಿ ವಿಭಕ್ತಿ ಬಂದಿರ್ತದೆ ಅದು ತನ್ನ ಮುಂದಿರುವಂತ ಅಕ ಎಂಬ ಶಬ್ದ ಜೊತೆಗೆ ಸಮಾಸವನ್ನು ಹೊಂದೋದಿಲ್ಲ ಅಂತ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಇಲ್ಲಿ ಕರ್ತರ್ಥದಲ್ಲಿ ಬಂದಿರುವಂತಹ ಷಷ್ಠಿ ಇದು ಸಮಾಸವನ್ನು ಹೊಂದಬಾರದು ಅಂತ ಆಯ್ತು ಕರ್ತರಿಚ ಎಂಬ ಸೂತ್ರದಿಂದ. ಆದ್ರಿಂದ ವೇದಸ್ಯ ಕರ್ತ ವೇದಕರ್ತ ಅಂತ ಹಾಗೆ ಇರಬೇಕು, ಹಾಗೆ ಸರ್ವಸ್ಯ ಕರ್ತ ಸರ್ವಕರ್ತ ಅಂತ ವ್ಯಸ್ತವಾಗಿಯೇ ಇರಬೇಕು, ಅದು ಸಮಾಸ ಆಗಬಾರದು ಅಂತ ಪ್ರಶ್ನೆ ಉಳಿತದೆ. ಅದಕ್ಕೆ ಯಾಜಕಾದಿಭ್ಯಶ್ಚ ಅಂತ ಇನ್ನೊಂದು ಸೂತ್ರ ಇದೆ. ಅದು ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ 703ನೇ ಸೂತ್ರ. ವಸ್ತುತಃ ಈ ನಿಷೇಧ ಇದ್ರೂ ಕೂಡ ನಿಷೇಧವನ್ನ ನಿಷಿದ್ಧ ಮಾಡಿ ಮತ್ತೊಂದು ಬಾರಿ ಆ ಷಷ್ಠಿ ಸಮಾಸವನ್ನ ಅದು ಹೇಳಿದೆ. ಆದ್ರಿಂದ ಯಾಜಕಾದಿ ಗಣದಲ್ಲಿ ಸೇರಿರುವಂತಹ ಯಾವ ಶಬ್ದಗಳಿವೆ ಅವುಗಳ ಜೊತೆಗೆ ಈ ಷಷ್ಠಿ ವಿಭಕ್ತಿಂತವಾದದ್ದು ಸಮಾಸವನ್ನು ಹೊಂದಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಅದರ ಅರ್ಥ. ಯಾಜಕಾದಿಭಿಶ್ಚ ಅಂತ ಸೂತ್ರ. ಯಾಜಕಾದಿಭ್ಯಶ್ಚ ಅಲ್ಲ, ಯಾಜಕಾದಿಭಿಶ್ಚ. ಯಾಜಕಾದಿ ಗಣದಲ್ಲಿ ಸೇರಿರುವಂತಹ ಶಬ್ದಗಳ ಜೊತೆಗೆ ಷಷ್ಠಿ ವಿಭಕ್ತಿಂತವಾದ ಸಮಾಸ ಹೊಂದುತ್ತದೆ ಅಂತ. ಹೀಗೆ ಯಾಜಕಾದಿ ಗಣದಲ್ಲಿ ಒಂದು ಗುಂಪಿನಲ್ಲಿ ಈ ಕರ್ತ ಅನ್ನೋ ಶಬ್ದವು ಕೂಡ ಸೇರಿರುವುದರಿಂದ ವೇದಸ್ಯ ಮತ್ತು ಸರ್ವಸ್ಯ ಅನ್ನೋ ಶಬ್ದ ಆ ಷಷ್ಠಿ ವಿಭಕ್ತಿಂತವಾದ ಈ ಶಬ್ದ ಸಮಾಸ ಹೊಂದಿಕ್ಕೆ ತೊಂದರೆ ಇಲ್ಲ ಅಂತ ಅನ್ನೋದನ್ನ ಕಳೆದ ದಿವಸ ನೋಡಿದ್ವಿ. ಒಟ್ಟಾರೆ ಸೂತ್ರ ಕ್ರಮಗಳಲ್ಲಿ ಕರ್ತೃಕರ್ಮಣೋ ಕೃತಿ ಅಂತ 623ನೇ ಸೂತ್ರ ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ಕರ್ತೃ ವಾಚಕವಾದ ಶಬ್ದ ಮತ್ತು ಕರ್ಮವಾಚಕವಾದ ಶಬ್ದಗಳಿಗೆ ಷಷ್ಠಿ ವಿಭಕ್ತಿ ಬರಬೇಕು. ಅದ್ರ ಮುಂದೆ ಯಾವುದಾದ್ರೂ ಒಂದು ಕೃತ್ ಪ್ರತ್ಯಯಂತವಾದ ಶಬ್ದ ಇದ್ದಾಗ ಅಂತ. ಮುಂದೆ ಷಷ್ಠಿ ಎಂಬ ಸೂತ್ರ 702ನೇ ಸೂತ್ರ, ಅದು ಷಷ್ಠಿ ವಿಭಕ್ತಿಯಂತವಾದ ಸಮಾಸ ಹೊಂದುತ್ತದೆ ಅಂತ ಹೇಳಿರುವ ಸೂತ್ರ. ಹೀಗೆ ಷಷ್ಠಿ ವಿಭಕ್ತಿ ಬಂದ ಮೇಲೆ ಷಷ್ಠಿ ವಿಭಕ್ತಿಯಂತವಾದಕ್ಕೆ ಸಮಾಸವೂ ಬಂತು. ಆದರೆ ಕರ್ತರಿಚ ಅನ್ನೋ ಸೂತ್ರ 710ನೇ ಸೂತ್ರ, ಅದರಿಂದ ನಿಷೇಧ ಬಂತು. ಅದಕ್ಕೆ ಮತ್ತೆ 703ನೇ ಸೂತ್ರದಿಂದ ಯಾಜಕಾದಿಭಿಶ್ಚ ಅನ್ನೋ ಸೂತ್ರದಿಂದ ಆ ನಿಷೇಧಕ್ಕೆ ಮತ್ತೊಂದು ನಿಷೇಧ ಬಂದು ಸಮಾಸ ಆಗ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಆಯ್ತು. ಇಷ್ಟನ್ನ ಈ ಹಿಂದೆ ನೋಡಿದ್ದೇವೆ. ಸೂತ್ರಗಳ ಕ್ರಮ ಸಂಖ್ಯೆಯನ್ನು ಮತ್ತೊಂದು ಬಾರಿ ಹೇಳಿದೆ. ಜಯತೀರ್ಥರು ಕೂಡ ತತ್ವನಿರ್ಣಯ ಟೀಕಾದಲ್ಲಿ ಕರ್ತರಿಚ ಇತಿ ಪ್ರತಿಷಿದ್ಧಸ್ಯ, ಕರ್ತರಿ ಎಂಬ ಸೂತ್ರದಿಂದ ಪ್ರತಿಷಿದ್ಧವಾದ, ಅದನ್ನು ನಿಷಿದ್ಧವಾದ ಷಷ್ಠಿ ಸಮಾಸಕ್ಕೆ ಯಾಜಕಾದಿಭಿಶ್ಚ ಇತಿ ಪ್ರತಿಪ್ರಸವಾತ್, ಪ್ರತಿಪ್ರಸವ ಅಂದ್ರೆ ಮತ್ತೊಮ್ಮೆ ಅದಕ್ಕೆ ಜೀವ ಕೊಡೋದು, ಪ್ರಸವಾತ್ ತ್ರಿಜಂತೇನ ಷಷ್ಠ್ಯಾ ಸಮಾಸೋಪಪತ್ತಿ. ಕಳೆದ ದಿವಸ ಆ ತ್ರಿಚ್ ಪ್ರತ್ಯಾಂತವಾದ್ದು ಮತ್ತು ತೃಣ್ ಪ್ರತ್ಯಾಂತವಾದ್ರ ಬಗ್ಗೆ ನಾನು ಪ್ರಸ್ತಾವ ಮಾಡಿದ್ದೆ. ಈ ಕರ್ತೃ ಅನ್ನುವ ಶಬ್ದ ತ್ರಿಚ್ ಪ್ರತ್ಯಾಂತವಾದ ಶಬ್ದ. ತ್ರಿಚ್ ಪ್ರತ್ಯಾಂತವಾದಂತಹ ಈ ಕರ್ತ ಎಂಬ ಶಬ್ದ ಇದು ಆ ಕೃತ್ ಪ್ರತ್ಯಾಂತವಾದ ಗಣದಲ್ಲಿ ಸೇರಿದೆ. ಕೃತ್ ಪ್ರತ್ಯಯಗಳು ಅನೇಕ ಇವೆ. ಅದರಲ್ಲಿ ಅವುಗಳ ಮಧ್ಯೆ
ಈ ತ್ರಿಜ ಅನ್ನುವಂಥ ಪ್ರತ್ಯಯ ಕೂಡ ಒಂದು. ಇದಕ್ಕೆ ಸಂಬಂಧಪಟ್ಟಂತೆ ರಾಘವೇಂದ್ರ ಸ್ವಾಮಿಗಳು ಕೂಡ ಏನ್ ಹೇಳಿದ್ದಾರೆ ತತ್ವ ನಿರ್ಣಯದಲ್ಲಿ ಅನ್ನೋದನ್ನ ನೋಡ್ಬೇಕು. ಇಲ್ಲಿ ಅಣುಭಾಷ್ಯದಲ್ಲಿ ತತ್ವಮಂಜರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳಿರುವುದು ವಾಕ್ಯ ನಾವೀಗಾಗಲೇ ನೋಡಿದೀವಿ. ಕರ್ತೃತ್ವ ಶಬ್ದಸ್ಯ ತ್ರಿಜಂತತ್ವೇ ಯಾಜಕಾದಿತ್ವೇನ ಷಷ್ಠಿ ಸಮಾಸ. ಯಾಜಕಾದಿ ಗಣದಲ್ಲಿ ಸೇರಿರುವುದರಿಂದ ಯಾಜಕಾದಿಭ್ಯಶ್ಚ ಒಂದು ಸೂತ್ರದಿಂದ ಒಂದು ಸಮಾಸ ಆಗಬೇಕು ಅಂತ. ಅದಕ್ಕೆ ನಿಷೇಧ ಯಾವ ಸೂತ್ರದಿಂದ ಬಂದಿರುವುದು ಅನ್ನೋದನ್ನ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಹೆಚ್ಚು ಹೇಳಿಲ್ಲ ಈ ಭಾಗದಲ್ಲಿ. ತತ್ವ ನಿರ್ಣಯದಲ್ಲಿ ಕರ್ತೃರ್ಥ ತ್ರಿಜಕಾಭ್ಯಾಂ ಸಹ ಷಷ್ಠಿ ನ ಸಮಸ್ಯತೆ ಇತಿ ದ್ವಿತೀಯಾಧ್ಯಾಯಸ್ಯ ದ್ವಿತೀಯ ಪಾದೀಯ ಸೂತ್ರೇಣ ಪ್ರತಿಷಿದ್ಧಸ್ಯ. ಇದು ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿ ವಾಕ್ಯ ತತ್ವ ನಿರ್ಣಯದಲ್ಲಿ. ಈ ಷಷ್ಠಿ ವಿಭಕ್ತಿ ಅಂತವಾದ ಶಬ್ದಕ್ಕೆ ಷಷ್ಠಿ ಎಂಬ ಸೂತ್ರದಿಂದ ಏನು ಸಮಾಸ ಬಂದಿದೆ, ಆ ಬಂದಿರುವ ಸಮಾಸಕ್ಕೆ ನಿಷೇಧ ಯಾವುದರಿಂದ ಅನ್ನೋದನ್ನ ನೋಡ್ಬೇಕಾದ ಸಮಯ ಇದು. ಕರ್ತರಿಚ ಎಂಬ ಸೂತ್ರ ಇದೆಯಲ್ಲ 710ನೇ ಸೂತ್ರ, ಅದರಿಂದ ನಿಷೇಧ ಬರೋದು ಸಾಧ್ಯ ಇಲ್ಲ. ತ್ರಿಜಕಾಭ್ಯಾಂ ಕರ್ತರಿ ಅಂತ 709ನೇ ಸೂತ್ರ ಒಂದಿದೆ. ಕರ್ತರಿಜ ಅನ್ನೋ ಸೂತ್ರಕ್ಕಿಂತ ಹಿಂದಿನ ಸೂತ್ರ ಅದು. ಇವೆರಡೂ ಕೂಡ ಎರಡನೇ ಅಧ್ಯಾಯದ ಅಷ್ಟಾಧ್ಯಾಯಿಯಲ್ಲಿ ಎರಡನೇ ಅಧ್ಯಾಯದ ಎರಡನೇ ಪಾದದ ಒಂದಾದ ನಂತರ ಮತ್ತೊಂದು ಬರುವಂತ ಸೂತ್ರಗಳು. ತ್ರಿಜಕಾಭ್ಯಾಂ ಕರ್ತರಿ ಅನ್ನೋದು 15ನೇ ಸೂತ್ರ, ಕರ್ತರಿಚ ಅನ್ನೋದು 16ನೇ ಸೂತ್ರ. ತ್ರಿಜಕಾಭ್ಯಾಂ ಕರ್ತರಿ ಅನ್ನೋದು ಏನನ್ನು ಹೇಳ್ತಾ ಇದೆ? ಕರ್ತರ್ಥ್ ತ್ರಿಜ ಅಕಾಭ್ಯಾಂ ಷಷ್ಠಿ ಷಷ್ಠ್ಯಾಹ ನ ಸಮಾಸಃ. ಕರ್ತೃ ಎಂಬ ಅರ್ಥದಲ್ಲಿ ಯಾವ ತ್ರಿಜ್ ಪ್ರತ್ಯಯ ಬಂದಿದೆ, ಹಾಗೆ ಅಕ ಅನ್ನುವ ಪ್ರತ್ಯಯ ಬಂದಿದೆ, ಆ ಪ್ರತ್ಯಯಾಂತವಾದ ಶಬ್ದಗಳ ಜೊತೆಗೆ ಷಷ್ಠಿ ವಿಭಕ್ತಿಯಂತವಾದ ಸಮಾಸವನ್ನು ಹೊಂದುವುದಿಲ್ಲ ಅಂತ ಆ ಸೂತ್ರದ ಅರ್ಥ. ಅದಕ್ಕೆ ಆ ಸೂತ್ರದ ವೃತ್ತಿಗಳಲ್ಲಿ ವ್ಯಾಖ್ಯಾನಗಳಲ್ಲಿ ಹೀಗೆ ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ. ಅಪಾಂ ಸೃಷ್ಟ ಅಂದ್ರೆ ನೀರಿನ ಸೃಷ್ಟಿಕರ್ತ, ನೀರುಗಳ ಸೃಷ್ಟಿಕರ್ತ ಅಂತ ಈಗ ಅರ್ಥ. ಇಲ್ಲಿ ಅಪಾಂ ಅನ್ನೋದು ಷಷ್ಠಿ ವಿಭಕ್ತಿಯಂತವಾದ ಶಬ್ದ. ಸೃಷ್ಟ ಅಂತನ್ನುವುದು ಕರ್ತೃ ಎಂಬ ಅರ್ಥದಲ್ಲಿ ತ್ರಿಜ್ ಪ್ರತ್ಯಯವನ್ನು ಹೊಂದಿ ಬಂದಿರುವಂತಹ ಶಬ್ದ. ಇಲ್ಲಿ ಸಮಾಸ ಆಗಬಾರ್ದು, ಆದ್ರಿಂದ ಅಪಾಂ ಸೃಷ್ಟ ಅಂತ ಪ್ರತ್ಯೇಕವಾಗಿಯೇ ಇರಬೇಕು. ಮುಂದೆ ಹಾಗೆ ವ್ರಜಸ್ಯ ಭರ್ತ, ವ್ರಜ ಅಂದ್ರೆ ಈ ನಂದ ಗೋಕುಲ, ಅದರ ನಾಯಕ ಅಂತ ಈಗ ಅರ್ಥ. ಇವೆರಡು ಕೂಡ ತ್ರಿಜ್ ಪ್ರತ್ಯಯಾಂತವಾದದ್ದೇ ಶಬ್ದಗಳು, ಸೃಷ್ಟ ಮತ್ತು ಭರ್ತ ಅಂತ. ಅಪಾಂ ಮತ್ತು ವ್ರಜ ಅನ್ನೋ ಎರಡು ಕೂಡ ಷಷ್ಠಿ ವಿಭಕ್ತಿಯಂತವಾದ ಶಬ್ದಗಳು. ತ್ರಿಜ ಅಕ ಅಂತ ಮತ್ತೊಂದಿದೆ. ಅಕ ಅನ್ನೋದು ನಮಗೇನು ಇಲ್ಲಿ ಸಂಬಂಧಪಟ್ಟದ್ದಲ್ಲ, ಆದ್ರೂ ಸೂತ್ರವನ್ನು ಓದ್ತಾ ಇರೋದ್ರಿಂದ ಅದನ್ನು ನೋಡೋಣ. ಓದನಸ್ಯ ಪಾಚಕಃ, ಅನ್ನವನ್ನು ಬೇಯಿಸುವ ಮನುಷ್ಯ ಅಂತ ಅರ್ಥ. ನಾವು ಕನ್ನಡದಲ್ಲಿ ಅನ್ನವನ್ನು ಅಂತೀವಿ, ಸಂಸ್ಕೃತದಲ್ಲಿ ಅದು ಓದನಂ ಪಾಚಕ ಅಂತ ಹೇಳೋದಿಲ್ಲ, ಓದನಸ್ಯ ಪಾಚಕ ಅಂತ ಹೇಳ್ಬೇಕು. ಯಾಕಂದ್ರೆ ಈಗಾಗಲೇ ಅದನ್ನ ನೋಡಿದ್ದೀವಿ, ಕರ್ತೃ ಕರ್ಮಣೋ ಕೃತಿ ಅಂತ 623ನೇ ಸೂತ್ರಕ್ಕನುಸಾರವಾಗಿ ಕರ್ತೃ ಮತ್ತು ಕರ್ಮಗಳನ್ನು ಹೇಳುವ ಶಬ್ದಕ್ಕೆ ಷಷ್ಠಿ ವಿಭಕ್ತಿ ಬರಬೇಕು ಅಂತ. ಅದರಿಂದ ಓದನಸ್ಯ ಎಂಬಲ್ಲಿ ಷಷ್ಠಿ ವಿಭಕ್ತಿ ಬಂದಿದೆ. ಪಾಚಕ ಅನ್ನುವುದು ಅಕಪ್ರತ್ಯಯಾಂತವಾದ ಒಂದು ಶಬ್ದ, ಅದು ಕೂಡ ಕರ್ತೃ ಎಂಬ ಅರ್ಥದಲ್ಲಿ ಅಕಪ್ರತ್ಯಯವನ್ನು ಹೊಂದಿ ಪಾಚಕ ಅಂತ ಶಬ್ದ ನಿಷ್ಪನ್ನ ಆಗಿದೆ. ಓದನಸ್ಯ ಪಾಚಕ ಓದನ ಪಾಚಕ ಅಂತ ಹೇಳಬಾರ್ದು. ದೇವಸ್ಯಾಲಯ ದೇವಾಲಯ, ರಾಜ್ಞ ಪುರುಷ ರಾಜಪುರುಷ ಇತ್ಯಾದಿಗಳನ್ನು ಹೇಳಿದಂತೆ ಓದನಸ್ಯ ಪಾಚಕ ಓದನ ಅಂತ ಅದನ್ನ ವ್ಯಸ್ತ ಪದವಾಗಿ ಇಡಬೇಕೇ ಹೊರತು ಸಮಸ್ತ ಪದವನ್ನಾಗಿ ಇಡಬಾರದು. ಆದ್ರಿಂದ ಈ ವೇದಸ್ಯ ಕರ್ತ ಮತ್ತೆ ಸರ್ವಸ್ಯ ಕರ್ತ ಇತ್ಯಾದಿ ಶಬ್ದಗಳಿಗೆ ಷಷ್ಠಿ ಸಮಾಸದ ಏನು ಪ್ರಾಪ್ತ ಆಗಿದೆ ಷಷ್ಠಿ ಎಂಬ ಸೂತ್ರದಿಂದ, ಅದಕ್ಕೆ ನಿಷೇಧ ಇರುವುದು ಕರ್ತೃಕರ್ಮಣೋ ಕೃತಿ ಅನ್ನೋ ಸೂತ್ರದಿಂದ. ಸ್ವಲ್ಪ ಹೇಳುವಾಗ ವ್ಯತ್ಯಾಸ ಮಾಡಿದೆ. ಈ ತ್ರಿಜಕಾಭ್ಯಾಂ ಕರ್ತರಿ ಅನ್ನೋ ಸೂತ್ರದಿಂದ ಹೊರತು ಕರ್ತರಿಚ ಎಂಬ ಸೂತ್ರದಿಂದ ಅಲ್ಲ. ಅದನ್ನ ರಾಘವೇಂದ್ರ ಸ್ವಾಮಿಗಳು ತಮ್ಮ ಟಿಪ್ಪಣಿಯಲ್ಲಿ ತತ್ವನಿರ್ಣಯದ ಟಿಪ್ಪಣಿಯಲ್ಲಿ ಹೇಳಿದ್ದಾರೆ. ಕರ್ತೃರ್ಥ ತ್ರಿಜಕಾಭ್ಯಾಂ ಸಹ, ಕರ್ತೃ ಎಂಬ ಅರ್ಥದಲ್ಲಿ ಬಂದಿರುವ ಪ್ರತ್ಯಯಾಂತವಾದ ಶಬ್ದ ಮತ್ತು ಅಕಪ್ರತ್ಯಯಾಂತವಾದ ಶಬ್ದಗಳ ಜೊತೆಗೆ ಷಷ್ಠಿ ವಿಭಕ್ತಿ ಸಮಾಸವನ್ನು ಪಡೆಯೋದಿಲ್ಲ ಅಂತ. ಅದರಿಂದ ನಿಷೇಧ ಬಂದಿದೆ. ಹೀಗೆ ನಿಷೇಧ ಬಂದಿರುವುದರಿಂದ ತ್ರಿಜಂತೇನ ಷಷ್ಠಿ ಸಮಾಸಸ್ಯ, ಆದ್ರೆ ಮತ್ತೆ ಯಾಜಕಾದಿಭಿಶ್ಚ ಎನ್ನುವ ಸೂತ್ರದಿಂದ
ಯಾಜಕ ಪೂಜಕಾದಿ ಶಬ್ದೈಹಿ, ಯಾಜಕ ಅಂದ್ರೆ ಯಾಗ ಮಾಡುವವನು, ಪೂಜಕ ಅಂದ್ರೆ ಪೂಜೆ ಮಾಡುವವನು ಇತ್ಯಾದಿ ಶಬ್ದಗಳ ಜೊತೆಗೆ ಕರ್ತೃರ್ಥ ತ್ರಿಜಕಾಂತೈರಪಿ, ಇವೆಲ್ಲ ಕರ್ತೃ ಅರ್ಥದಲ್ಲೇ ತ್ರಿಜ್ ಪ್ರತ್ಯಯಾಂತವನ್ನ ಮತ್ತು ಅಕಪ್ರತ್ಯಯವನ್ನು ಹೊಂದಿರುವಂತಹ ಶಬ್ದಗಳು. ಆದ್ರೂ ಯಾಜಕ ಪೂಜಕಾದಿ ಗಣದಲ್ಲಿ ಸೇರಿದ್ರೆ ಸಮಾಸ ಮಾಡಬಹುದು. ಷಷ್ಠಿ ಸಮಸ್ಯತಿ ಇತಿ ಪುನಃ ಷಷ್ಠಿ ಸಮಾಸ ವಿಧಾನಾತ್, ಮತ್ತೊಮ್ಮೆ ಷಷ್ಠಿ ಸಮಾಸವನ್ನ ಆ ಯಾಜಕಾದಿಭಿಶ್ಚ ಅನ್ನೋ ಸೂತ್ರ ವಿಧಾನ ಮಾಡಿರುವುದರಿಂದ ವೇದಸ್ಯ ಕರ್ತ ವೇದಕರ್ತ ಎಂಬುದಾಗಿ, ತ್ರಿಜಂತೇನ ಕರ್ತೃ ಶಬ್ದೇನ, ತ್ರಿಜ್ ಪ್ರತ್ಯಯಾಂತವಾದ ಕರ್ತೃ ಶಬ್ದದಿಂದ ವೇದಸ್ಯ ಇತಿ ಷಷ್ಠ್ಯಾಹ, ವೇದಸ್ಯ ಎಂಬ ಷಷ್ಠಿ ವಿಭಕ್ತ್ಯಂತವಾದ ಶಬ್ದವು ಸಮಾಸವನ್ನು ಹೊಂದಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಸಮಾಸೋ ಯುಕ್ತ ಇತ್ಯರ್ಥ. ಇದು ರಾಘವೇಂದ್ರ ಸ್ವಾಮಿ ಬರೆದಿರೋದು. ಪ್ರತಿಪ್ರಸವ ಅಂದ್ರೆ ನಿಷೇಧಸ್ಯ ಅಪವಾದ, ಒಂದು ಬಾರಿ ನಿಷೇಧ ಬಂದದಕ್ಕೆ ಮತ್ತೊಂದು ನಿಷೇಧವನ್ನು ಹೇರುವುದು. ಇದು ರಾಘವೇಂದ್ರ ಸ್ವಾಮಿಗಳಲ್ಲಿ ಹೇಳಿರೋದು. ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ ತಮ್ಮ ಟಿಪ್ಪಣಿಯಲ್ಲಿ. ಕರ್ತರಿಚ ಎಂಬ ಸೂತ್ರದಿಂದ ನಿಷೇಧ ಬಂದಿರುವುದಲ್ಲ, ತ್ರಿಜಕಾಭ್ಯಾಂ ಕರ್ತರಿ ಎಂಬ ಸೂತ್ರದಿಂದ ನಿಷೇಧ ಬಂದಿರುವುದು ಅನ್ನೋದನ್ನು ರಾಘವೇಂದ್ರ ಸ್ವಾಮಿಗಳು ಧ್ವನಿಯಲ್ಲಿ ಹೇಳಿದ್ದಾರೆ ಹೊರತು ಸ್ಪಷ್ಟವಾಗಿ ಹೇಳಲಿಲ್ಲ. ಆದ್ರೆ ಅದನ್ನ ಮುಂದಿನ ಟಿಪ್ಪಣಿಗಳಲ್ಲಿ ಪಾಂಡುರಂಗಿ ಕೇಶವಾಚಾರ್ಯರ ಟಿಪ್ಪಣಿ, ಅವರ ಟಿಪ್ಪಣಿಗಳಲ್ಲಿ ಕರ್ತರಿಚ ಇತಿ ಪ್ರತಿಸಿದ್ಧಸ್ಯ ಅಂತ ಟೀಕಾವಾಕ್ಯ ಏನಿದೆ ಅದಕ್ಕೆ ಏತಚ್ಚ ವೃತ್ತಿಕೃನ್ ಮತಮಾಶ್ರಿತ್ಯ ಏವ ಮುಕ್ತಂ, ಜಯತೀರ್ಥ ಹೇಳಿದ ಅಭಿಪ್ರಾಯ ಏನಿದೆ ಅದು ಕಾಶಿಕಾ ವೃತ್ತಿಕಾರಣ ಮತವನ್ನು ಅವಲಂಬಿಸಿ ಹೇಳಿದ ಅಭಿಪ್ರಾಯ. ವಸ್ತುತಸ್ತು ತ್ರಿಜಕಾಭ್ಯಾಂ ಕರ್ತರಿ ಇತಿ ಪ್ರತಿಷಿದ್ಧಸ್ಯ ಇತ್ಯೇವ ವಕ್ತವ್ಯಂ. ಷಷ್ಠಿ ಎಂಬ ಸೂತ್ರದಿಂದ ಏನು ಷಷ್ಠಿ ಸಮಾಸ ಪ್ರಾಪ್ತ ಆಗಿದೆ ಅದಕ್ಕೆ ನಿಷೇಧ ಇರುವುದು ತ್ರಿಜಕಾಭ್ಯಾಂ ಕರ್ತರಿ ಎಂಬ ಸೂತ್ರದಿಂದ ನಿಷೇಧ ಇರುವುದು. ಕರ್ತರಿಚ ಎಂಬ ಸೂತ್ರದಿಂದ ನಿಷೇಧ ಇಲ್ಲವೇ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಇದು ಅನ್ಯಸ್ತ್ರ ವಿಸ್ತಾರ, ಬೇರೆ ಕಡೆ ಇದನ್ನ ನಾವು ವಿಸ್ತಾರವಾಗಿ ಹೇಳಿದ್ದೀವಿ ಅಂತ ಅಷ್ಟೇ ಪಾಂಡುರಂಗಿ ಕೇಶವಾಚಾರ್ಯ ಹೇಳ್ತಾರೆ. ಮುಂದೆ ವ್ಯಾಸತತ್ವಜ್ಞ ಸ್ವಾಮಿಗಳು ಅದಕ್ಕೆ ಹೆಚ್ಚಿನ ವಿವರಣೆ ಬರೆದಿದ್ದಾರೆ. ನಾನು ಅತ್ರ ಕರ್ತರಿಚ ಇತಿ ಪ್ರತಿಷಿದ್ಧಸ್ಯ ಸೃಷ್ಟಿ ಕರ್ತರಿಚ ಇತಿ ತ್ರಿಜಂತೇನ ಷಷ್ಠ್ಯಾಹ ಸಮಾಸ ಸಮಾಹಿತಂ ತತ್ರ ಶಂಕಾ ನ ಯುಕ್ತ ನಹಿ ಕರ್ತರಿಚ ಇತಿ ಸೂತ್ರೇ ತ್ರಿಜಂತೇನ ಸಮಾಸ ಪ್ರತಿಷೇಧಃ ಕಿಂತು ತ್ರಿಜಕಾಭ್ಯಾಂ ಇತ್ಯತ್ರೈವ ಅತ್ರ ಕರ್ತೃಗ್ರಹಣಸ್ಯ ಷಷ್ಠಿ ವಿಶೇಷಣತ್ವೇನ. ಇದು ವ್ಯಾಸತತ್ವಜ್ಞ ಸ್ವಾಮಿಗಳ ವಾಕ್ಯಗಳು. ಇಲ್ಲೇನು ವ್ಯಾಸತತ್ವಜ್ಞರ ಗಮನ ಸೆಳೆದಿದ್ದಾರೆ ಅಂದ್ರೆ, ಕರ್ತರಿಚ ಎಂಬ ಸೂತ್ರದಿಂದ ಷಷ್ಠಿ ವಿಭಕ್ತ್ಯಂತವಾದದ್ದು ತ್ರಿಜ್ ಪ್ರತ್ಯಯಾಂತವಾದ ಜೊತೆಗೆ ಸಮಾಸವನ್ನು ಹೊಂದಬಾರದು ಅಂತ ನಿಷೇಧ ಮಾಡಿಯೇ ಇಲ್ಲ. ಅಲ್ಲಿ ನಿಷೇಧ ಇರುವುದು ಎಲ್ಲಿ ಅಂದ್ರೆ ತ್ರಿಜಕಾಭ್ಯಾಂ ಕರ್ತರಿ ಎಂಬ ಸೂತ್ರದಲ್ಲಿ. ಇವತ್ತು ಆ ಕರ್ತರಿಚ ಎಂಬ ಸೂತ್ರ 710ನೇ ಸೂತ್ರ 2.2.16 ಅಲ್ಲಿ ನಾವು ಅದನ್ನ ನೋಡಿದ್ರೆ ಕರ್ತರಿ ಷಷ್ಠ್ಯಾಹ, ಕರ್ತರ ಎಂಬ ಅರ್ಥದಲ್ಲಿ ಬಂದಿರುವಂತಹ ಷಷ್ಠಿ ವಿಭಕ್ತಿ ಅಂತ ಶಬ್ದವು ಅಕೇನ ಅಕಪ್ರತ್ಯಯಾಂತವಾದ ಜೊತೆಗೆ ಸಮಾಸವನ್ನು ಹೊಂದುವುದಿಲ್ಲ ಅಂತ ಹೇಳಿದಾರೆ ಅಲ್ಲಿ ಅವರು. ಅದಕ್ಕೆ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಭವತಃ ಶಾಯಿಕಾ, ಶಾಯಿಕಾ ಅಂದ್ರೆ ಮಲಗುವಿಕೆ ಇತ್ಯಾದಿ ಅರ್ಥ. ಭವತಃ ನಿನ್ನ ಮಲಗುವ ಕೆಲಸ, ಹೀಗೆ ಅದಕ್ಕೊಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಆದ್ರಿಂದ ಕರ್ತರಿಚ ಎಂಬ ಸೂತ್ರದಲ್ಲಿ ಹೇಳಿರುವುದು ಅಕಪ್ರತ್ಯಯಾಂತವಾದ ಜೊತೆಗೆ ಷಷ್ಠಿ ವಿಭಕ್ತ್ಯಂತವಾದ್ದು ಸಮಾಸ ಹೊಂದಬಾರದು ಅಂತ. ತ್ರಿಜ್ ಪ್ರತ್ಯಯಾಂತವಾದದ ಜೊತೆಗೆ ಷಷ್ಠಿ ವಿಭಕ್ತ್ಯಂತವಾದ ಸಮಾಸ ಹೊಂದಬಾರದು ಅಂತ ಅಲ್ಲಿ ಹೇಳೇ ಇಲ್ಲ. ಆ ಕರ್ತರಿಚ ಎಂಬ ಸೂತ್ರದ ವೃತ್ತಿಯನ್ನು ತೆಗೆದು ನೋಡಿ, ವ್ಯಾಖ್ಯಾನ ತೆಗೆದು ನೋಡಿದ್ರೆ ಅದಕ್ಕೆ ಇವತ್ತಿಗೂ ಸಿಗ್ತದೆ. ಆದ್ರಿಂದ ಷಷ್ಠಿ ವಿಭಕ್ತ್ಯಂತವಾದ್ದು ತ್ರಿಜ್ ಪ್ರತ್ಯಯಾಂತವಾದ ಜೊತೆಗೆ ಸಮಾಸ ಹೊಂದಬಾರದು ಅಂತ ನಮಗೆ ನಿಷೇಧ ಬಂದಿರುವುದು ತ್ರಿಜಕಾಭ್ಯಾಂ ಕರ್ತರಿ ಅಂತ ಸೂತ್ರದಿಂದ. ಆದ್ರಿಂದ ಜಯತೀರ್ಥರು ಕರ್ತರಿಚ ಇತಿ ಪ್ರತಿಷಿದ್ಧಸ್ಯ ಅಂತ ಹೇಳುವುದ್ರ ಬದಲು ತ್ರಿಜಕಾಭ್ಯಾಂ ಕರ್ತರಿ ಇತಿ ಪ್ರತಿಷಿದ್ಧಸ್ಯ ಅಂತ ಹೇಳಬೇಕಾಗತ್ತಲ್ವಾ ಅಂತ ಒಂದು ಪ್ರಶ್ನೆ ನಾವು ಬರಬಹುದು. ಆ ಪ್ರಶ್ನೆಗೆ ರಾಘವೇಂದ್ರ ಸ್ವಾಮಿಗಳು ಪ್ರಶ್ನೆಯನ್ನ ಸೂಕ್ಷ್ಮವಾಗಿ ಸೂಚನೆ ಮಾಡಿ, ವಸ್ತುತಃ ತ್ರಿಜಕಾಭ್ಯಾಂ ಕರ್ತರಿ ಎಂಬ ಸೂತ್ರದಿಂದಲೇ ನಿಷೇಧ, ಅದಕ್ಕೆ ಪುನಃ ಪ್ರಸವ ಯಾಜಕಾದಿಭಿಶ್ಚ ಅಂತ ಇಷ್ಟೇ ಹೇಳಿ ಸುಮ್ಮನಾಗಿದ್ದಾರೆ. ಕೇಶವಾಚಾರ್ಯ ಅದನ್ನ ಸ್ಪಷ್ಟಪಡಿಸಿದ್ದಾರೆ. ವ್ಯಾಸತತ್ವಜ್ಞ ಸ್ವಾಮಿಗಳು ಆ ಪ್ರಶ್ನೆಯನ್ನೇ ನೇರವಾಗಿ ಒಪ್ಕೊಂಡಿದ್ದಾರೆ. ನಹಿ ಕರ್ತರಿಚ ಇತಿ ಸೂತ್ರೇ ತ್ರಿಜಂತೇನ ಸಮಾಸ ಪ್ರತಿಷೇಧ. ಕರ್ತರಿಚ ಎಂಬ ಸೂತ್ರದಲ್ಲಿ ಷಷ್ಠಿ ವಿಭಕ್ತಿ ಅಂತ ಶಬ್ದವು ತ್ರಿಜ ಪ್ರತ್ಯಯಾಂತವಾದ ಜೊತೆಗೆ ಸಮಾಸವನ್ನು ಹೊಂದಬಾರದು ಅಂತ ನಿಷೇಧವೇ ಮಾಡಲಿಲ್ಲಲ್ಲ. ಆ ಸೂತ್ರವನ್ನು ಯಾಕೆ ತಗೊಂಡಿದ್ದೀರಿ ಇಲ್ಲಿ?
ಕಿಂತು ತ್ರಿಜಕಾಭ್ಯಾಂ ಕರ್ತರಿ ಇತ್ಯತ್ರೈವ, ತ್ರಿಜಕಾಭ್ಯಾಂ ಕರ್ತರಿ ಅನ್ನೋ ಸೂತ್ರದಲ್ಲೇ ಮಾಡಿದ್ದಾರೆ. ಭವತಃ ಆಸಿಕ ಭವತಃ ಶಾಯಿಕ ಅಂತ ಅದನ್ನ ಅವರು ವಿಸ್ತೃತವಾಗಿ ಚರ್ಚೆ ಮಾಡಿದ್ದಾರೆ. ಅದಕ್ಕಾಗಿ ಸತ್ಯಂ, ನೀವು ಪ್ರಶ್ನೆ ಕೇಳಿದ ಸರಿ ಇದೆ. ವೃತ್ತಿಕೃತೋ ಮತಮಾಶ್ರಿತ್ಯ ಇತ್ತಂ ಅನುವಾದ ಇತಿ ಅದೋಷಃ. ರಾಘವೇಂದ್ರ ಜಯತೀರ್ಥರು ತತ್ವನಿರ್ಣಯ ಟೀಕಾದಲ್ಲಿ ಕರ್ತನಿಚ ಎಂಬ ಸೂತ್ರವನ್ನು ಯಾಕೆ ಹೇಳಿದ್ರು ಅಂದ್ರೆ, ಅದು ವೃತ್ತಿಕಾರನ ಮತವನ್ನ ಅವಲಂಬಿಸಿ. ವೃತ್ತಿಕಾರ ಹಾಗೆ ಹೇಳ್ತಾರೆ, ಕಾಶಿಕಾ ವೃತ್ತಿಯನ್ನು ಬರೆದ ವೃತ್ತಿಕಾರರು ಹಾಗೆ ಹೇಳ್ತಾರೆ. ಭಾಷ್ಯ ಮತ ಏತು, ಪತಂಜಲಿಗಳು ಹೇಳಿದ ಅಭಿಪ್ರಾಯ ಏನಿದೆ, ತ್ರಿಜಕಾಭ್ಯಾಂ ಕರ್ತರಿ ಇತಿ ಪ್ರತಿಷಿದ್ಧಸ್ಯ ಇತಿ ವಕ್ತವ್ಯಂ. ವಸ್ತುತಃ ಪತಂಜಲಿಕಾರರ ಅಭಿಪ್ರಾಯದಂತೆ, ಪತಂಜಲಿಗಳು ಭಾಷ್ಯಕಾರರ ಅಭಿಪ್ರಾಯದಂತೆ ತ್ರಿಜಕಾಭ್ಯಾಂ ಕರ್ತರಿ ಎಂಬ ಸೂತ್ರದಿಂದಲೇ ನಿಷೇಧ ಇರೋದು. ತಥೈವ ತಾಂತ್ರಿಕ ವ್ಯವಹಾರಾತ್ ಅಂತ ಅಲ್ಲಿ ವ್ಯಾಸತತ್ವಂದ ಸ್ವಾಮಿಗಳು ಅದನ್ನ ಸ್ಪಷ್ಟಪಡಿಸಿದ್ದಾರೆ. ಆದ್ರಿಂದ ನಾವಿಲ್ಲಿ ಗಮನಿಸಬೇಕಾದ್ದು, ತ್ರಿಜಕಾಭ್ಯಾಂ ಕರ್ತರಿ ಎಂಬ ಸೂತ್ರದಿಂದ ನಿಷೇಧ ಇದೆ, ಅದಕ್ಕೆ ಯಾಜಕಾದಿಭಿಶ್ಚ ಅಂತ ಮತ್ತೆ ನಿಷೇಧಕ್ಕೆ ನಿಷೇಧ ಬಂದು ಮತ್ತೆ ಸಮಾಸ ಆಗ್ಲಿಕ್ಕೆ ತೊಂದರೆ ಇಲ್ಲ ಅಂತ ಅಭಿಪ್ರಾಯ ಕಾಣಿಸ್ತದೆ. ಇಲ್ಲಿ ಏನು ವೃತ್ತಿಕಾರರು ಹೇಳ್ತಾರೆ ಮತ್ತು ಭಾಷ್ಯಕಾರರು ಏನು ಹೇಳ್ತಾರೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಸರಿಯಾ?